ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್. ಇವತ್ತು ನಾನು ಕಲೀಜಾ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಪೆಪ್ಪರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 10ವರೆಗೂ. ನಂತರ ಸಣ್ಣ ಸಣ್ಣ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಹಾಕಿ ಫ್ರೈ ಮಾಡಿಕೊಂಡೆ. ನಂತರ ಈಗ ಕಲೀಜಾ ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಕಲೀಜಾನ ನಾನೀಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸಿ, ಉಪ್ಪು ನಾನು ಒಟ್ಟಿಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಕೈಯಲ್ಲಿ ಇಡೀ ತೊಗೊಳ್ತೀನಿ. ಫಸ್ಟು ಈ ಕಲೀಜಾ ಅಂದರೆ ಪೀಸಸ್ಗೆ ಹಾಕ್ತೀನಿ, ಇನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ಓಕೆನಾ, ಒಂದೇ ಸತಿ ನಾನು ಉಪ್ಪನ್ನ ತೊಗೊಳ್ತೀನಿ. ಹಾಗಾಗಿ ನಂತರ ಇದಕ್ಕೆ 1.5 ಗ್ಲಾಸ್ 2 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ನ ವಿಷಲ್ ಮುಚ್ತೀನಿ. ಯಾಕೆಂದರೆ ಇದು ನೀರು ಬಿಟ್ಕೊಂಡ್ಬಿಡುತ್ತೆ ಕಲೀಜಾ ಅಲ್ವಾ, ಅದಕ್ಕೆ ನೀರು ಸ್ವಲ್ಪ ಕಮ್ಮಿನೇ ಹಾಕಬೇಕು. ಇದಕ್ಕೆ ಒಂದು 5 ವಿಷಲ್ ಇಲ್ಲ 6 ವಿಷಲ್ ಹಾಕಿಸ್ತೀನಿ. ಓಕೆ, ಅದು ವಿಷಲ್ ಆಗೋವರೆಗೂ ನೆಕ್ಸ್ಟ್ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೆಲ್ಲ ಬೇಕು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೊದಲಿಗೆ ಉಪ್ಪು ಹಾಕಿದ್ದಲ್ಲ, ಟೊಮೊಟೊ, ಈರುಳ್ಳಿ, ಆಮೇಲೆ ಕಡಲೆಪಪ್ಪು ಸ್ವಲ್ಪ ಹಾಕಿದ್ದೀನಿ, ಇದು ಪುದೀನ ಮತ್ತು ತೆಂಗಿನಕಾಯಿ ಮತ್ತು ಕೊತ್ತಂಬರಿ. ನಂತರ ಸ್ವಲ್ಪ ಧನಿಯಾ ಪೌಡ್ರ್ 1-2 ಸ್ಪೂನಷ್ಟು ಮತ್ತು ಖಾರದ ಪೌಡ್ರು 1.5 ಸ್ಪೂನಷ್ಟು ಹಾಕಿಬಿಟ್ಟು ಅದನ್ನು ರುಬ್ಕೊಳ್ತೀನಿ. ಅದನ್ನು ರುಬ್ಕೊಂಡು ಪಕ್ಕಕ್ಕೆ ಇಟ್ಟ ತಕ್ಷಣ ಇದು ವಿಷಲ್ ಆಯಿತು, ಆರಿದೆ. ಸೊ ಈಗ ಕಲಿಸ್ಕೊಂಡು ಆ ರುಬ್ಕೊಂಡಿರೋಂತಹ ಮಸಾಲೆಯನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನು ಒಂದು ವಿಷಲ್ನು ಕೂಗಿಸ್ತೀನಿ ಸ್ನೇಹಿತರೆ. ಒಂದು ವಿಷಲ್ ರೆಡಿ ಆದಮೇಲೆ ಓಪನ್ ಮಾಡಿ ಅದನ್ನು ಪೂರಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಕೂಡ ಸರ್ವ್ ಮಾಡ್ಕೋಬೋದು. ನಾನಂತೂ ಇವತ್ತು ಪೂರಿ ಮಾಡಿದೆ. ಸೊ ಅದ್ಭುತವಾದ ಕಾಂಬಿನೇಷನ್ ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಏನಾದರೂ ಕಾಮೆಂಟ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಸೊ ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.